ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್, ನಿಮಗೆಲ್ಲರಿಗೂ ದ ಬೋಕಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಆಷಾಢ ಅಮಾವಾಸ್ಯೆ ವಿಶೇಷ ಅಡುಗೆ ಮೆಂತೆ ಗಂಜಿನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ಎರಡು ವಿಧಾನದಲ್ಲಿ ಮಾಡಿ ತಿನ್ಬೋದು. ಒಂದು ಸಿಹಿ, ಮತ್ತೊಂದು ಖಾರ. ಸಿಹಿ ಇಷ್ಟ ಆಗದೇ ಇದ್ದವರು ಖಾರ ಮೆಂತೆ ಗಂಜಿನ ಮಾಡಿ ಸವಿಬೋದು. ಮೆಂತೆ ಗಂಜಿ ಮಾಡೋದಕ್ಕೆ ತುಂಬಾ ಸುಲಭವಾಗಿದೆ, ಹಾಗೂ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಮ್ಮ ದೇಹವನ್ನು ತಂಪಾಗಿಡೋದ್ರಲ್ಲಿ ಇದು ತುಂಬ ಸಹಕಾರಿ. ಹಾಗೂ ಈ ಆಷಾಢ ಅಮಾವಾಸ್ಯೆ ದಿನ ಇದನ್ನು ಎಲ್ಲರೂ ಕೂಡ ಸೇವಿಸ್ತಾರೆ. ಆಷಾಢ ಅಮಾವಾಸ್ಯೆಯ ದಿನ ಹಾಲೆ ಮರದ ಕೆತ್ತೆಯ ಕಷಾಯ ಕುಡಿದ ನಂತರ ಈ ಮೆಂತೆ ಗಂಜಿಯನ್ನು ಸೇವಿಸುವಂಥ ಒಂದು ಕ್ರಮ ಇದೆ. ನಮ್ಮ ಕರಾವಳಿಯಲ್ಲಿ ಈ ಒಂದು ಕ್ರಮ ಮುಂಚಿನ ಕಾಲದಿಂದಲೂ ಚಾಲ್ತಿಯಲ್ಲಿದೆ. ಸೊ ವೀಕ್ಷಕರೇ, ನೀವೆಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಡಿ. ಸೊ ನಿಮಗೆ ನಮ್ಮ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳು ಸಿಗ್ತಾ ಇರ್ತವೆ. ಹಾಗಿದ್ರೆ ಈ ಆಷಾಢ ಅಮಾವಾಸ್ಯೆಯ ದಿನ ನೀವೆಲ್ಲರೂ ಕೂಡ ಮೆಂತೆ ಗಂಜಿಯನ್ನು ಮಾಡಿ ಸೇವಿಸಿ. ಹಾಗಿದ್ರೆ ಇವಾಗ ರೆಸಿಪಿ ಹೇಗಿದೆ ಅಂತ ನೋಡೋಣ. ಈ ಮೆಂತೆ ಗಂಜಿ ಮಾಡೋದಕ್ಕೆ ನಾನು 1 ಲೋಟದಷ್ಟು ಬಾಸ್ಮತಿ ಅಕ್ಕಿನ ತಗೊಂಡಿದ್ದೇನೆ. ಅದನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. 2-3 ಸರ್ತಿ ತೊಳೆದಾಗಿದೆ. ಇವಾಗ ಒಂದು 2 ಚಮಚದಷ್ಟು ಮೆಂತೆನ ನೆನೆಸಿಟ್ಟಿದ್ದೆ 2 ಗಂಟೆ ಮುಂಚೆ. ಇವಾಗ ನಾವು ತೊಳೆದಿಟ್ಟಂಥ ಅಕ್ಕಿಯನ್ನು ನಾನೊಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ನೀರು ಬಸ್ದು ಅಕ್ಕಿನ ಹಾಕ್ಕೊಳ್ಬೇಕು. ಆಮೇಲೆ ನೆನೆಸಿಟ್ಟಂಥ ಮೆಂತೆನೂ ಕೂಡ ಹಾಕ್ಕೊಳ್ಬೇಕು. ಮೆಂತೆ ಗಂಜಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿ ಉಷ್ಣ ಆಗಿ ತೊಂದರೆ ಆಗ್ತಾಯಿದ್ರೆ ಇದನ್ನು ಸೇವಿಸಿದರೆ ತುಂಬ ಒಳ್ಳೆಯದು. ಈಗ ನಾನು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈಗ ನೋಡಿ, ಕುಕ್ಕರ್ ಸೀಟಿ ಆಯಿತು. ಒಂದು 2 ಸೀಟಿ ಆದ ನಂತರ ತೆಗೆದೆ ನೋಡಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೇನೆ ಖಾರ ಮೆಂತೆ ಗಂಜಿ ಮಾಡೋಕ್ಕೋಸ್ಕರ. ಕುಕ್ಕರಲ್ಲಿ ಸ್ವಲ್ಪ ಇಟ್ಕೊಂಡೆ, ಆಮೇಲೆ ಇನ್ನೊಂದು ಪಾತ್ರೆನಲ್ಲಿ ಸ್ವಲ್ಪ ತೆಗೆದಿಟ್ಟೆ. ಇವಾಗ ಕುಕ್ಕರಲ್ಲಿರೋದರಲ್ಲಿ ನಾನು ಸಿಹಿ ಮೆಂತೆ ಗಂಜಿನ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಇದೆ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದರದೀಗ ನಾವು ಹಾಲು ತೆಕ್ಕೊಳ್ಳಿಕ್ಕಿದೆ. ನಾನು ಈ ಕೊಬ್ಬರಿ ತುರಿಯ ಜೊತೆಗೇ ಒಂದು 2-3 ಏಲಕ್ಕಿನೂ ಹಾಕ್ಕೊಂಡು ಅದರನ್ನು ಜೊತೆಗೆ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ರುಬ್ಕೊಂಡಿದ್ದೇನೆ. ಇದರದೀಗ ನಾವು ಹಾಲು ತೆಕ್ಕೊಳ್ಳುವ. ಇಲ್ಲಿ ನಾನು ಮೊದಲನೇ ಹಾಲನ್ನು, ದಪ್ಪ ಹಾಲನ್ನು ತೆಕ್ಕೊಳ್ತಾ ಇದ್ದೇನೆ. ನಿಮಗೆ ಇದು ಕೊಬ್ಬರಿ ತುರಿನೂ ಜೊತೆಗೆ ಹಾಕ್ಕೊಂಡು ಇಷ್ಟ ಇದ್ದರೆ ಇದನ್ನು ಕೂಡ ಜೊತೆಗೆ ಹಾಗೆ ಹಾಕ್ಕೊಂಡು ಮೆಂತೆ ಗಂಜಿ ತಯಾರು ಮಾಡ್ಬೋದು. ಇವಾಗಿಲ್ಲಿ ನಾನು 2ನೇ ಹಾಲು ಕೂಡ ತೆಕ್ಕೊಳ್ತಾ ಇದ್ದೇನೆ. ಇವಾಗ ಇಲ್ಲಿ ತೆಂಗಿನ ಹಾಲು ರೆಡಿಯಾಗಿದೆ. ಅದ್ರ ಜೊತೆ ನಾನು 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದನ್ನೀಗ ನಾವು ಮೆಂತೆ ಗಂಜಿ ಜೊತೆ ಬೆರೆಸ್ಕೊಳ್ಳಿಕ್ಕಿದೆ. ನಾನಿಲ್ಲಿ ತೆಂಗಿನ ಹಾಲು ಹಾಕ್ಕೊಂಡೆ ಮೆಂತೆ ಗಂಜಿ ಮೇಲೆ. ಆಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾವು ಬೆಲ್ಲ ಕೂಡ ಹಾಕ್ಕೊಳ್ಳುವ. ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿನೂ ಬೆಲ್ಲ ಹಾಕ್ಬೋದು. 1 ಕಪ್ಪು ಕೂಡ ಹಾಕ್ಬೋದು. ತುಂಬ ಸಿಹಿ ಆಗಿರುತ್ತೆ. ನಾನು ಲೈಟಾಗಿ ಸ್ವೀಟಾಗಿ ಮಾಡ್ತಾಯಿದ್ದೇನೆ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇಲ್ಲಿ ನಾನು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪುನಃ ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇದು ಒಂದು ಕುದಿ ಬರುವ ತನಕ ಬಿಟ್ಟರೆ ಸಾಕು. ಆಹಾ, ಇದು ತುಂಬ ಘಮ್ ಅಂತ ಪರಿಮಳ ಬರ್ತಾ ಇದೆ. ನೋಡಿ, ಮೆಂತೆ ಗಂಜಿ, ಸಿಹಿ ಮೆಂತೆ ಗಂಜಿ ರೆಡಿ ಆಗೋಯಿತು. ಇದನ್ನೀಗ ನಾನು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಘಮ್ ಅಂತ ಪರಿಮಳ ಬರ್ತಾ ಇದೆ. ಒಳ್ಳೆ ಆ ಮೆಂತೆ ಮತ್ತು ಅನ್ನ ಹಾಗೂ ಬೆಲ್ಲ, ತುಪ್ಪ ಇದೆಲ್ಲ ಸೇರಿಕೊಂಡು ಆ ಘಮ ತುಂಬ ಚೆನ್ನಾಗಿದೆ. ನೋಡಿ, ಇದನ್ನು ನಾನು ಸ್ವಲ್ಪ ಈ ರೀತಿ ಗೋಡಂಬಿ ಇಟ್ಟು ಅಲಂಕರಿಸುತ್ತಾ ಇಡ್ತಾ ಇದ್ದೇನೆ. ಇದರ ಮೇಲ್ಗಡೆ ನಾನು ಸ್ವಲ್ಪ ಈ ರೀತಿ ತುಪ್ಪ ಸವರ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಸಿಹಿ ಮೆಂತೆ ಗಂಜಿ ರೆಡಿ ಆಗೋಯಿತು. ಈಗ ಖಾರ ಮೆಂತೆ ಗಂಜಿ ಮಾಡೋದಕ್ಕೆ ನಾನೊಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ 1 ಚಮಚ. ಆಮೇಲೆ ಹಸಿಮೆಣಸಿನಕಾಯಿ ಹಾಗೂ ತುರಿದಿಟ್ಟಂಥ ಶುಂಠಿ ಹಾಕ್ಕೊಂಡು
ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಗೋಡಂಬಿನ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೇನೆ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡಿದೆ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಇದಕ್ಕೆ ನಾವು ತೆಗೆದಿಟ್ಟಂತಹ ಮೆಂತೆ ಗಂಜಿ ಇದೆಯಲ್ಲ, ಅದನ್ನು ಸ್ವಲ್ಪ ನಾನು ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟೆ ನೋಡಿ. ಈಗ ನಾವು ಎಲ್ಲ ಕಡೆ ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡೆ. ಇದು ಇನ್ನೂ ಸ್ವಲ್ಪ ತೆಳ್ಳಗಬೇಕಂದ್ರೆ ನೀವು ನೀರು ಕೂಡ ಆ್ಯಡ್ ಮಾಡ್ಬೋದು ಸ್ವಲ್ಪ. ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಇವಾಗ ಇದು ಕೂಡ ಒಂದು ಕುದಿ ಬಂದರೆ ಸಾಕು. ಸಿಹಿ ಮೆಂತೆ ಗಂಜಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಸ್ವಲ್ಪ ಲೈಟಾಗಿ ಖಾರ ಮಾಡಿಕೊಂಡು ಕೂಡ ತಿನ್ಬೋದು. ಇದು ಕೂಡ ತುಂಬಾ ರುಚಿಕರವಾಗಿರುತ್ತೆ. ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ, ಹಾಗಾಗಿ ಇದು ಒಳ್ಳೆ ಘಮ ಬರ್ತಾ ಇದೆ. ಇವಾಗ ನಾನು ಇದನ್ನು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿ. ವೀಕ್ಷಕರೇ, ನೀವು ಈ ಎರಡು ವಿಧಾನದಲ್ಲಿ ಈ ಮೆಂತೆ ಗಂಜಿನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಸಿಹಿ ಕೂಡ ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಿಗಂತೂ ಸಿಹಿ ಮೆಂತೆ ಗಂಜಿ ತುಂಬ ಇಷ್ಟ ಆಗುತ್ತೆ, ಖುಷಿಯಿಂದ ತಿಂತಾರೆ. ದೊಡ್ಡವರಿಗೆ ಸಿಹಿ ಬೇಡ, ಸ್ವಲ್ಪ ಚೇಂಜ್ ಇರಲಿ, ಖಾರ ಮಾಡ್ಕೊಂಡು ತಿನ್ನುವ ಅನ್ನೋರು ಈ ರೀತಿ ಖಾರ ಮೆಂತೆ ಗಂಜಿನ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಷ್ಟು ಸುಲಭವಾಗಿ ಮೆಂತೆ ಗಂಜಿನ ಎರಡು ವಿಧಾನದಲ್ಲಿ ಮಾಡಿ ತೋರಿಸಿದ್ವಿ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.